ಜಟ್ಟಿ ಜಾರಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಮಾತು ಸೋನು ನಿಗಮ್ಗೆ ಸರಿಯಾಗಿ ಸೂಟ್ ಆಗ್ತಾ ಇದೆ. ಕನ್ನಡದ ಬಗ್ಗೆ ಮಾತನಾಡಿದ್ದೇ ತಪ್ಪು, ಅಂಥದ್ರಲ್ಲೂ ಸಮರ್ಥನೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಕನ್ನಡದ ಹೆಸರಲ್ಲಿ ಬೆದರಿಕೆ ಹಾಕಿದ್ರು ಅಂತ ಮತ್ತೆ ಮೊಂಡಾಟದ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿದ್ದಾರೆ. ಸೋನು ನಿಗಮ್ ಕಂಠದಲ್ಲಿ ಹೊರಹೊಮ್ಮೋ ಒಂದೊಂದು ಗಾನವು ಅದ್ಭುತ, ಅಮೋಘ. ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ನೋ ಧ್ವನಿ, ಎಂಥವರನ್ನು ಮಂತ್ರಮುಗ್ಧವಾಗಿಸೋ ಸುಶ್ರಾವ್ಯ ಸ್ವರ. ಹೀಗಾಗಿ ಕನ್ನಡದ ಅದೆಷ್ಟೋ ಹಾಡುಗಳಿಗೆ ಧ್ವನಿಯಾದವರು ಇದೇ ಸೋನು ನಿಗಮ್. ಆದ್ರೀಗ ಕನ್ನಡದ ಬಗ್ಗೆ ಆಡಿದ ಒಂದೇ ಒಂದು ಮಾತು ಬಿರುಗಾಳಿಯನ್ನೇ ಎಬ್ಬಿಸಿದೆ. ಸ್ಟಾರ್ ಗಾಯಕನ ವಿರುದ್ಧ ಕೇಸ್ ಸಹ ಫಿಟ್ ಆಗಿದೆ. ಸ್ಯಾಂಡಲ್ವುಡ್ನಿಂದ ಬ್ಯಾನ್ ಆಗ್ತಾರಾ ಸೋನು? ಸಂಗೀತ ನಿರ್ದೇಶಕರಿಗೆ ಹೋಯ್ತು ಎಚ್ಚರಿಕೆ ಸಂದೇಶ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರಲ್ಲ, ಇದಕ್ಕೆ ನೋಡಿ. ಮೊನ್ನೆವರೆಗೂ ಸೋನು ನಿಗಮ್ ಅಂದ್ರೆ ಕನ್ನಡಿಗರ ಹಾಟ್ ಫೇವರಿಟ್. ಆದ್ರಿವತ್ತು ಇದೇ ಕನ್ನಡಿಗರು ಕೆರಳಿ ಕೆಂಡವಾಗಿದ್ದಾರೆ. ಕನ್ನಡ ಅಂದಿದ್ದಕ್ಕೆ ಪಹಲ್ಗಾಮ್ ದಾಳಿಯಾಗಿದ್ದು ಅಂತಿದ್ದಂತೆ ಎಲ್ಲೆಲ್ಲೂ ಆಕ್ರೋಶದ ಕಟ್ಟೆ ಒಡೆದಿದೆ. ನಾಲಿಗೆ ಹರಿಬಿಟ್ಟ ಸೋನು ನಿಗಮ್ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಅಕ್ಷರಶಃ ಬೆಂಕಿಯುಗುಳ್ತಿದ್ದಾರೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿರುವ ಕನ್ನಡ ಪರ ಸಂಘಟನೆಗಳು ಸೋನು ನಿಗಮ್ ಪೋಸ್ಟರ್ ಹಿಡಿದು ಧಿಕ್ಕಾರ ಕೂಗಿವೆ. ಈ ವೇಳೆ ಮಾತನಾಡಿದ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್, ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಚಿತ್ರರಂಗ, ವಾಣಿಜ್ಯ ಮಂಡಳಿ ಮತ್ತೆ ನಮ್ಮ ಚಿತ್ರರಂಗದ ಯಾವುದೇ ಅವಿಭಾಜ್ಯ ಸಂಘದವರು ಕೂಡ ಸಹಿಸಿಕೊಳ್ಳಕ್ ಆಗದೆ ಇರತಕ್ಕಂಥದ್ದು. ಅವರು ಇನ್ನು ಮುಂದಕ್ಕೆ ಕನ್ನಡದಲ್ಲಿ ಅವರು ಹಾಡೋ ಆಗಿಲ್ಲ. ಸೋನು ನಿಗಮ್ ಮಾತಿಗೆ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಕೂಡ ಗರಂ ಆಗಿದ್ದಾರೆ. ಸೋನು ನಿಗಮ್ ಒಬ್ಬ ಅವಿವೇಕಿ, ದುರಹಂಕಾರಿ. ಇನ್ಮುಂದೆ ಕನ್ನಡದ ಯಾವುದೇ ಸಿನಿಮಾದಲ್ಲಿ ಸೋನುಗೆ ಅವಕಾಶ ಕೊಟ್ರೆ ಆ ಸಿನಿಮಾ ರಿಲೀಸ್ ಆಗೋದಿಕ್ಕೆ ಬಿಡಲ್ಲ ಅಂತ ಸಂಗೀತ ನಿರ್ದೇಶಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಸೋನು ನಿಗಮ್ ಕನ್ನಡ ಚಲನಚಿತ್ರರಂಗದ ಸಂಬಂಧಪಟ್ಟಂತ ಹಾಡುಗಳಲ್ಲೋ ಇನ್ನೊಂದಕ್ಕೂ ಏನಾದ್ರು ಅದಕ್ಕೆ ಹೊಣೆ ಬಂದು ಭಾಗವಹಿಸಿದ್ರೆ ಅದಕ್ಕೆ ನೇರ ಹೊಣೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗುತ್ತೆ. ಇನ್ನು ಸೋನು ನಿಗಮ್ ಪ್ರಚೋದನಕಾರಿ ಹೇಳಿಕೆ ವಿರುದ್ಧ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕರವೇ ಕಾರ್ಯಕರ್ತರು ಎಫ್ಐಆರ್ ದಾಖಲಿಸಿದ್ದಾರೆ. ಇಷ್ಟಾದ್ರೂ ಕೂಡ ಸೋನು ನಿಗಮ್ ಮೊಂಡಾಟ ನಿಂತಿಲ್ಲ. ಕನ್ನಡ ಅಂತ ನನ್ನನ್ನ ಬೆದರಿಸಿದ್ರು, ಹೀಗಾಗಿ ನಾನು ಈ ರೀತಿ ಹೇಳಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಉದ್ದಟತನದ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕೊಂದಷ್ಟು ಹಿಂದಿ ಭಾಷಿಕ ಅಭಿಮಾನಿಗಳು ಉಘೇ ಉಘೇ ಅಂತ ಕಾಮೆಂಟ್ ಹಾಕಿದ್ದಾರೆ. ಕನ್ನಡ 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 और एक होता है कन्नड़ा कन्नड़ा कन्नड़ा. फर्क है दोनों में. सिर्फ 4-5 गुंडे टाइप थे जो वहां पे चिल्ला रहे थे. उनको इनफैक्ट वहां के हजारों लोग मना भी करते. रोका लड़कियां, मुझे याद उनको चिल्ला रही बोली थी मत करो ऐसे, डोंट डिस्टर्ब द सीन. उन पांचों को ये बताना और ये याद दिलाना बहुत जरूरी था. और कन्नडिगास बहुत ही प्यारे लोग होते हैं. आप लोग कमेंट्स में ये मत सोचिए कि वहां पे कुछ ऐसे वेव चल रही है, ऐसा कुछ नहीं है. हर जगह पे 4-5 ऐसे गंदे लोग होते हैं जो हर प्रांत में, आई एम श्योर हर आपके किसी भी स्टेट में होंगे. ಒಟ್ನಲ್ಲಿ ಕನ್ನಡದಲ್ಲಿ ಕಂತೆ ಕಾಸು ಮಾಡಿಕೊಂಡು ಈಗ ಕನ್ನಡದ ಬಗ್ಗೆಯೇ ಮಾತಾಡ್ತಿರೋ ಸೋನು ಏನೇ ಹೇಳಿದ್ರೂ ಕೂಡ ಭಯೋತ್ಪಾದಕರಿಗೆ ಹೋಲಿಕೆ ಮಾಡಿದ ರೀತಿ ಅಕ್ಷಮ್ಯ ಅನ್ನುವ ರೀತಿಯಲ್ಲಿ ದೊಡ್ಡ ಆಕ್ರೋಶ ರಾಜ್ಯಾದ್ಯಂತ ಎದ್ದಿದೆ. ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು.